ವೇದಿಕೆ ಮೇಲೆ ಕುಸಿದು ಬಿದ್ದ ಒಂದು ಕಾಮಿಡಿ ನಟ ಸಾಧು ಕೋಕಿಲ. ಹೌದು ಸ್ನೇಹಿತರೆ, ಒಂದು ವೇದಿಕೆ ಮೇಲೆ ಒಂದು ಸಾಧು ಕೋಕಿಲ ಅವರು ಕುಸಿದು ಬಿದ್ದಿದ್ದಾರೆ. ಸೊ ಅಷ್ಟಕ್ಕೂ ಏನಾಯ್ತು ಸಾಧು ಕೋಕಿಲ ಅವರಿಗೆ? ಸೊ ಯಾಕೆ ಕುಸಿದು ಬಿದ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಒಂದು ವೇದಿಕೆ ಫಂಕ್ಷನ್ ಮೇಲೆ ಇರಬೇಕಾದ್ರೆ ಒಂದು ಕುಸಿದು ಬಿದ್ದಿದ್ದಾರಂತೆ ಸಾಧು ಕೋಕಿಲ್ ಅವರು. ಸೊ ಯಾಕೆ, ಏನಾಯ್ತು? ತುಂಬಾ ಚೆನ್ನಾಗಿದ್ರಲ್ಲ, ಯಾಕೆ ಈ ರೀತಿಯಾಗಿ ಆಯ್ತು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಸಾಧು ಕೋಕಿಲ್ ಒಂದು ಕನ್ನಡದ ಒಂದು ಕಾಮಿಡಿ ನಟ ಆಗಿರ್ಬೋದು. ಹಾಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಒಬ್ಬ ಒಳ್ಳೆಯ ಸಂಗೀತ ನಿರ್ದೇಶಕರು ಕೂಡ ಹೌದು. ಸೊ ಸಾಧು ಕೋಕಿಲ್ ಅವರು ತುಂಬಾನೇ ಒಂದು ಸಾಧನೆಯನ್ನ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಕಾಮಿಡಿ ಅಂತ ಬಂದಾಗ ಇತ್ತೀಚೆಗಷ್ಟೇ ಒಂದು ಚಿಕ್ಕಣ್ಣ ಅವರ ಹೆಸರು ಕೇಳಿ ಬಂದ್ರು ಕೂಡ ಮೊಟ್ಟ ಮೊದಲನೇದಾಗಿ ಕಾಮಿಡಿ ಅಂತ ಬಂದಾಗ ಕೇಳಿ ಬರೋ ಮೊದಲನೇ ಹೆಸರು ಅಂದ್ರೆ ಅದು ಸಾಧು ಕೋಕಿಲ್ ಅವರದು. ಸೊ ಅಷ್ಟೊಂದು ಸಾಧನೆ ಸಾಧು ಕೋಕಿಲ್ ಅವರದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ. ಸೊ ಸುಮಾರು ಚಿತ್ರಗಳನ್ನ ಇವರು ಕೂಡ ಒಂದು ಚಿತ್ರ ನಟಿಸಿದ್ದಾರೆ. ಸೊ ದರ್ಶನ್ ರವರ ಆಲ್ಮೋಸ್ಟ್ ಎಲ್ಲಾ ಚಿತ್ರಗಳಲ್ಲೂ ಕೂಡ ಒಂದು ಇವರೇ ಒಂದು ನಟಿಸಿದ್ದಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ, ಒಬ್ಬ ಒಳ್ಳೆಯ ನಟ ಸೊ ಇಷ್ಟೊಂದು ಸಾಧನೆಯನ್ನ ಮಾಡಿದ್ದಾರೆ. ಹಾಗೆ ಇದಷ್ಟೇ ಅಲ್ಲದೆ ಒಂದು ಸಂಗೀತ ಕ್ಷೇತ್ರದಲ್ಲೂ ಕೂಡ ತುಂಬಾ ಸಾಧನೆಯನ್ನ ಇವರು ಮಾಡಿದ್ದಾರೆ. ಸೊ ಕೆಲವೊಂದಿಷ್ಟು ಹಾಡುಗಳನ್ನ ತುಂಬಾ ಚೆನ್ನಾಗಿ ಕೂಡ ಬರೆದು ತಾವೇ ಗಾಯನವನ್ನ ಕೂಡ ಮಾಡಿದ್ದಾರೆ, ತಮ್ಮದೇ ಮ್ಯೂಸಿಕ್ ತಮ್ಮದೇ ಗಾಯನ. ಸೊ ತುಂಬಾನೇ ಖುಷಿ ಆಗುತ್ತೆ. ಒಬ್ಬ ಕಾಮಿಡಿ ನಟ ಈ ಕಡೆ ನೋಡ್ಬೇಕಪ್ಪ ಅಂತಂದ್ರೆ ಒಬ್ಬ ಒಳ್ಳೆಯ ಸಂಗೀತಗಾರ, ಸಂಗೀತ ನಿರ್ದೇಶಕ. ಸೊ ಇಷ್ಟೆಲ್ಲ ಸಾಧನೆಯನ್ನ ಸಾಧು ಕೋಕಿಲ್ ಅವರು ಮಾಡಿದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಬೆಂಗಳೂರಿನಲ್ಲಿ ನಡೆದ ಒಂದು ಒಂದರಲ್ಲಿ ಸಾಧು ಕೋಕಿಲ್ ಅವರು ಭಾಗವಹಿಸಿರ್ತಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಒಂದು ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಇನ್ನೂ ಅನೇಕ ಹಲವು ಒಂದು ಗಣ್ಯ ವ್ಯಕ್ತಿಗಳು ಅಲ್ಲಿ ಭಾಗವಹಿಸಿರ್ತಾರೆ. ಸೊ ಅಂತಹ ಗಣ್ಯ ವ್ಯಕ್ತಿಗಳಲ್ಲಿ ಒಂದು ಸಾಧು ಕೋಕಿಲ್ ಅವರು ಕೂಡ ಭಾಗವಹಿಸಿರ್ತಾರೆ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಸಿದ್ದರಾಮಯ್ಯನವರು ಒಂದು ಮಾತನ್ನ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ವೇದಿಕೆ ಮೇಲೆ ನಿಂತ್ಕೊಂಡ್ಬಿಟ್ಟು. ಸೊ ಅಧ್ಯಕ್ಷ ಸ್ಥಾನವನ್ನ ಅವರೇ ವಹಿಸಿರೋದ್ರಿಂದ ಅವರಿಗೆ ಒಂದು ಫಸ್ಟ್ ಆಫ್ ಆಲ್ ಮೈಕನ್ನ ಕೊಡ್ತಾರೆ. ಸೊ ಸಿದ್ದರಾಮಯ್ಯ ಅವರು ಕೆಲವೊಂದಿಷ್ಟು ಗಂಟೆಗಳ ಕಾಲ ಮಾತನಾಡ್ತಾರೆ. ಸೊ ಯಾವ ರೀತಿ ಅಂದ್ರೆ ಒಂದು ಅವರು ಮಾತನಾಡೋದೇ ರಾಜಕೀಯದ ಬಗ್ಗೆ. ಸೊ ಒಂದು ರಾಜಕೀಯದ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿ ಸೊ ಒಂದು ಬೆಂಗಳೂರನ್ನ ಹೇಗೆ ಇನ್ನಷ್ಟು ಒಂದು ಸುಧಾರಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಹೇಳ್ಬೇಕಪ್ಪ ಅಂತಂದ್ರೆ ಆಯ್ತು, ನನ್ನ ಟೈಮ್ ಮುಗೀತು, ಇನ್ನು ನಾನು ಹೊರಡ್ತೀನಿ. ಸೊ ಸಾಧು ಕೋಕಿಲ್ ಅವರು ಕಂಟಿನ್ಯೂ ಮಾಡ್ತಾರೆ. ಅವ್ರ ಮಾತನ್ನು ಕೇಳಿ ತುಂಬಾ ಚೆನ್ನಾಗಿ, ಒಬ್ಬ ಒಳ್ಳೆಯ ನಟ ಅವರು ಕೂಡ. ಸೊ ಕೆಲವೊಂದಿಷ್ಟು ಸಾಧನೆ ಬಗ್ಗೆ ಅವರು ಹೇಳ್ಕೊಡ್ಲಿ ಅನ್ನೋದು ಒಂದು ನನ್ನ ಅಭಿಪ್ರಾಯ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತನ್ನ ಮುಗಿಸಿದಾಗ ಒಂದು ಸಾಧು ಕೋಕಿಲ್ ಅವರಿಗೆ ಆ ಒಂದು ಸ್ಥಾನ ಬರುತ್ತೆ. ಒಂದು ಮೈಕನ್ನ ಹಿಡಿದ್ಬಿಟ್ಟು ಸೊ ಸಾಧನೆ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಕೂಡ ಒಂದು ಚಿಕ್ಕಂದಿನಿಂದ ತುಂಬಾನೇ ಒಂದು ಕಷ್ಟದಲ್ಲಿ ಬೆಳೆದಿದ್ದೇನೆ. ಸೊ ಹೇಳ್ಬೇಕಪ್ಪ ಅಂತಂದ್ರೆ ನನಗೂ ಕೂಡ ಒಂದು ಹೊತ್ತು ಊಟಕ್ಕೆ ಕೂಡ ಗತಿ ಇರಲಿಲ್ಲ. ಸೊ ದೇವರು ಇಲ್ಲಿವರೆಗೆ ನನ್ನ ತಂದು ನಿಲ್ಲಿಸಿದ್ದಾನೆ. ಸೊ ಇಷ್ಟೊಂದು ನಾನು ಸಾಧನೆ ಮಾಡಿದ್ದೇನೆ ಅಂದ್ರೆ ಅದಕ್ಕೆ ನನ್ನ ಪರಿಶ್ರಮವೇ ಕಾರಣ. ಸೊ ಇಷ್ಟೆಲ್ಲ ಒಂದು ಖಾಲಿ ಕೈಯಲ್ಲಿ ಬೆಂಗಳೂರಿಗೆ ಬಂದಿದೆ. ಸೊ ಇಷ್ಟೊಂದು ಸಂಪಾದನೆ ಮಾಡಿದ್ದೇನೆ ಆ ದೇವರ ಒಂದು ಪುಣ್ಯದಿಂದ. ಸೊ ತುಂಬಾನೇ ಖುಷಿ ಆಗುತ್ತೆ ಅನ್ನೋ ಮಾತನ್ನ ಕೂಡ ಇಲ್ಲಿ ಹೇಳಿದ್ರು. ಸೊ ಎಷ್ಟೇ ಒಂದು ಸಾಧನೆಯನ್ನ ಮಾಡಿದ್ರು ಕೂಡ ನಾನು ಹಳೆಯ ನೆನಪುಗಳನ್ನ ನಾನು ಮರೆಯೋದಿಲ್ಲ. ಸೊ ಯಾವ ರೀತಿಯಾಗಿತ್ತಪ್ಪ ಅಂತಂದ್ರೆ ಜೀವನದಲ್ಲಿ ಎಷ್ಟೋ ಬಾರಿ ನಾನೇ ಕುಸಿದು ಬಿದ್ದಿದ್ದೇನೆ. ಸೊ ಯಾವ ರೀತಿ ಅಂದ್ರೆ ತುಂಬಾ ಕುಸಿದು ಬಿದ್ದಿದ್ದೇನೆ. ಸೊ ತಿನ್ನಕ್ಕೂ ಗತಿ ಇರಲಿಲ್ಲ. ಸೊ ಅಂತಹ ಕಾಲದಲ್ಲಿ ನಾನು ಮತ್ತೆ ಎದ್ದು ನಿಂತ್ಕೊಂಡು ಮತ್ತೆ ಸಾಧನೆಯತ್ತ ಮುಖ ಮಾಡಿದೆ. ಸೊ ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ದರೂ ಕೂಡ ಒಂದು ಯಾವುದೇ ರೀತಿಯ ಒಂದು ಹೋಪನ್ನ ಕಳ್ಕೊಳ್ಬೇಡಿ. ಸೊ ನಾನು ಕುಸಿದು ಬಿದ್ದಾಗ ನನ್ನ ಹೆಂಡತಿ, ನನ್ನ ಮಕ್ಕಳು ಸೊ ಎಲ್ಲರೂ ಕೂಡ ಕಣ್ಣೀರನ್ನ ಹಾಕಿದ್ರು. ಸೊ ಆದ್ರೆ ಜೀವನದಲ್ಲಿ ಕುಸಿದು ಬಿದ್ದಾಗ ಯಾವುದೇ ರೀತಿಯ ತಲೆಗೆ ಹಾಕಿಕೊಳ್ಳದೆ ಒಂದು ಸಾಧನೆಯತ್ತ ಒಂದು ಮುಖ ಮಾಡಿ ಅನ್ನೋ ಮಾತನ್ನ ಇಲ್ಲಿ ಒಂದು ಸಾಧು ಕೋಕಿಲ್ ರವರು ಹೇಳಿದ್ದಾರೆ. ಸೊ ಈ ಒಂದು ಸಾಧು ಕೋಕಿಲ್ ರವರ ಮಾತಿನ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.